B6 ತಾನೆ ನಮ್ಮ ಕಾರು. ಕಾರ್ ಮಾತ್ರ ಕ್ರೇಜಿ ಆಗೈತೆ ಗೈಸ್ ನೋಡಿ. ಬೇಜಾರಾದ್ರೆ ಡಿಕ್ಕಿಲ್ ನಾವಿಬ್ರು ಮಲ್ಕೊಂಡು ಹೊರಟೋಗ್ಬೋದು. ಇದು ಇವಾಗ 3 ಸ್ಕ್ರೀನ್ ಟೋಟಲ್ ಆಗಿ ನೋಡಿ ಗೈಸ್ ಹೆಂಗ್ ಎದುರಿಸಿದ ಪಾಂಪಾಮ್ ಅಂತ ಐತಲ್ಲ. ಈ ಕಾರಲ್ಲಿ 3 ರೂಫ್ ಇರೋದು, ಸನ್ ರೂಫ್ ಇಲ್ಲ. ಹಲೋ, ಹೊಸ ಕಾರ್ದು ಅಪ್ಡೇಟ್ ಏನಾಯ್ತು ಅಂತ ಕೇಳ್ತಿದ್ರಲ್ವಾ. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇವತ್ತು ಗೌತಮ್ ಚಾನಲ್ ಅಲ್ಲಿ ಒಂದು ಫಸ್ಟ್ ವಿಡಿಯೋ ಅಪ್ಲೋಡ್ ಆಗೈತೆ, ಎಲ್ಲರೂ ಹೋಗಿ ನೋಡಿ. ಕಮೆಂಟ್ ಅಲ್ಲಿ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ನಾವು ಇವಾಗ ಬೆಂಗಳೂರಿಗೆ ಹೋಗ್ತಾ ಇದೀವಿ. ನಂದು ಲೋನ್ ಐತಲ್ಲ, ಆ ಪ್ರೋಸೆಸ್ ಮಾಡೋಕ್ಕೆ ಒಂದು ಸ್ವಲ್ಪ ಡಾಕ್ಯುಮೆಂಟ್ ಸಬ್ಮಿಷನ್ ಮಾಡಬೇಕಿತ್ತು. ಹಂಗೆ ಮೇನ್ ಚಾನಲ್ಗೆ ಒಂದು ವಿಡಿಯೋ ಶೂಟ್ ಮಾಡ್ತಿದ್ದೀವಿ. ಈಗ ಇನ್ನೇನು ಹತ್ರ ಟೋಲ್ ಹತ್ರ ಇದ್ದೀವಿ. ಇನ್ನೇನು ಗೌತಮ್ದು ಇವತ್ತು ಫಸ್ಟ್ ವಿಡಿಯೋ ಹಾಕೋದು. ವಿಡಿಯೋನೇ ಆಗ್ತೆ ನೋಡಿ, 1250 ಜನ ಸಬ್ಸ್ಕ್ರೈಬ್ ಮಾಡಿಸಿದ್ದೀವಿ. ಗೌತಮ್ ಮೇಲೆ ಎಷ್ಟು ಪ್ರೀತಿ ಇಟ್ಟವ್ರು. ಇವಾಗ ವಿಡಿಯೋ ಬೇರೆ ಬಂದೈತೆ, ಬೇಗ 10K ಮಾಡ್ಬಿಡಿ. ನೋಡಿ ಬೆಂಗಳೂರು ಟ್ರಾಫಿಕಲ್ಲಿ ಸಿಗಾಕೋಗ್ಬಿಟ್ಟಿದ್ದೀವಿ. ಕೆಂಗೇರಿ ಬಂದ್ವಿ. ಇವಾಗ ಶೀತ ಆಗ್ಬಿಟ್ಟೈತೆ ಗೈಸ್. ನಾವಿವಾಗ ಜಸ್ಟ್ ಮಹೇಂದ್ರ ಶೋರೂಮ್ಗೆ ಬಂದಿದ್ದೀನಿ. ತುಂಬ ದಿನದಿಂದ ನಂದು ಹೊಸ ಕಾರ್ದು ಅಪ್ಡೇಟ್ ಏನಾಯಿತು ಅಂತ ಕೇಳ್ತಿದ್ರಲ್ವಾ. ನಂದು ಹೊಸ ಕಾರ್ದು ಡೌನ್ ಪೇಮೆಂಟ್ ಆಗಿ, ಇವತ್ತು ಡೌನ್ ಪೇಮೆಂಟ್ ಆಗಿ ಲೋನ್ ಡಿಸ್ಪರ್ಸ್ ಆಗಿ ಎಲ್ಲ ರೆಡಿ ಆಗೈತೆ. ಇನ್ನೇನು ಕಾರ್ ಡೆಲಿವರಿ ತಗೋಬೇಕಷ್ಟೇ 10 ದಿನದಲ್ಲಿ. ಇವಾಗ SBI ಇಂದ ಹೋಗ್ಬಿಟ್ಟು ಕೊನೆಗೂ ನನಗೆ SBI ಲೋನ್ ಕೊಟ್ಟರು, ಕಾರ್ ಲೋನು. ಅದು ಹೆಂಗ್ ಕೊಟ್ರು ನಿನ್ಗೆ? ಅದು ರಾಮನಗರದಲ್ಲಿ ಕೊಡ್ಲಿಲ್ಲ, ನಾವು ಬೆಂಗಳೂರು ಬ್ರಾಂಚ್ ಬಂದು ಮಾಡಿಸ್ಕೊಂಡ್ವಿ. ಇವಾಗ ಅದಕ್ಕೆ ಈ ಒಂದು ಲೆಟರ್ ಕೊಡಬೇಕು ಶೋರೂಮ್ ಅವ್ರಿಗೆ, ಅದರದ್ದು ಪುಷ್ ಮಚ, ಅದು ಫುಲ್ ಅಲ್ಲ. ಅದನ್ನು ಕೊಟ್ಬಿಟ್ಟು ನಮ್ಮ ಹೊಸ ಕಾರ್ನ ಯಾವತ್ತು ಡೆಲಿವರಿ ತಗೊಳ್ಳೋದು ಅಂತ ಡೇಟ್ ಹೇಳ್ಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಇವಾಗ ಶೋರೂಮ್ಗೆ ಬಂದಿದ್ದೀನಿ. ಮಚ್ಚಿ ಹೇಳು, ಕೊನೆಗೂ ನಮ್ಮ ಹೊಸ ಕಾರ್ ಬರ್ತೈತೆ. ಕಂಗ್ರಾಚುಲೇಷನ್. ಅದನ್ನು ಏನಿದ್ರಲ್ಲ ಅವರು ಪರ್ಸ್ತಾವ್ರು ನೋಡೋ ಮಚ್ಚ B6ನ. ಏನಲ್ಲ ಅದು ನೋಡು, ರಿಫ್ಲೆಕ್ಷನ್ ಹೆಂಗ್ ಹೊಡಿತೈತೆ ಲೈಟ್ಗೆ, ಏನೈತೆ ಹೇಳಿ ಬ್ರೋ, ನಮ್ದು ಎಲ್ಲಿವರೆಗೆ ಬಂದೈತೆ? ಆಲ್ಮೋಸ್ಟ್ ಲೋನ್ ಎಲ್ಲ ಆಗೋಯ್ತು. ಲೋನ್ ಬಂದ್ಬಿಡ್ತು ಇವಾಗ. ಲೋನ್ ಮಾಡಿಸ್ಬಿಟ್ಟು ಇನ್ನು ಡೌನ್ ಪೇಮೆಂಟ್ ಇವಾಗ ನಿಮ್ದು ಬೆನಿಫಿಷಿಯರಿ ಆಗುತ್ತೆ. 6 ಗಂಟೆಗೆ ನೀವು ಮಾಡಿಬಿಟ್ರೆ ಗೊತ್ತಾಯ್ತು ಬ್ರೋ. ಯಾವಾಗ ಹೇಳ್ತೀರಾ 5 ದಿನ ಬೇಕು ಟೈಮು. ಟಕ್ಕದ ಎತ್ಕೊಬಂದು ಮನೆಗೆ ಕೊಡ್ತೀನಿ. ಇಲ್ಲ ಯಾವ ಶೋರೂಮ್ ಬೇಕು, ಯಾವ ಶೋರೂಮ್ ಗಾಡಿನ ಯಾವ ಶೋರೂಮ್ ಬೇಕು ಆ ಶೋರೂಮ್ ಕೊಡ್ತೀನಿ. ರಾಮನಗರ ಬೇಕಾದ್ರೆ ರಾಮನಗರ, ಬಂದರಘಟ್ಟ, ಮೈಸೂರು ಬೇಕಾದ್ರೆ ಮೈಸೂರು, ಎಲ್ಲಿ ಬೇಕು ಹೇಳಿ ಬ್ರೋ ಅಲ್ಲೇ. ಇವತ್ತು ಎಲ್ಲ ಕ್ಲಿಯರ್ ಆಗೈತೆ. ನಾನು ಯಾವತ್ತು ಬೇಕಾದ್ರೂ ಗಾಡಿ ಇಸ್ಕೋಬೋದು. ಒಂದು ಸ್ವಲ್ಪ ನಿಧಾನಕ್ಕೆ ಇಸ್ಕೊತೀನಿ ಬ್ರೋ. ಹೆಂಗೆ ಹೇಳ್ತಾರೆ, ಫ್ಯಾನ್ಸಿ ನಂಬರ್ ಒಂದು ಮಾಡಿಸ್ಬೇಕಲ್ಲ ಬ್ರೋ. ನಂಬರ್ದೊಂದು ಮಾಡಬೇಕು. ಬಟ್ ಎಲ್ಲ ಫುಲ್ ಎಲ್ಲ ಪೇಮೆಂಟ್ದೆಲ್ಲ ಇವತ್ತು ಫುಲ್ಲು ಕ್ಲಿಯರ್ ಆಗುತ್ತೆ. ಎಲ್ಲ ರೆಡಿ ಆಗಿ ಸಂತೋರ ಫ್ರೆಂಡ್ ಅಂತ ನೋಡಿ, ನಿಶಾಂತ್ ಅಂತ ನೋಡಿ ನನಗೆ ಖುಷಿ ಆಗ್ತೈತೆ ಅವ್ರ ಪಕ್ಕ ಕೂತ್ಕೊಂಡು ಮಾತಾಡೋಕ್ಕೆ. ಜಮ್ಮು ಅಲ್ಲಿ ಇವರು ಆರ್ಮಿಲಿ ಇರೋದು. ಇವಾಗ ವೆಕೇಶನ್ ಅಲ್ಲಿ 9 ಇಯರ್ಸ್ ಇಂದ ಇಂಡಿಯನ್ ಆರ್ಮಿ ಸರ್ವ್ ಮಾಡ್ತಿರೋದು ಇವರು. ಕಮೌಂಡ್ ಎಕ್ಸಾಮ್ ಬರ್ದು ನೆಕ್ಸ್ಟ್ ಪಾಸ್ ಆದರೆ ಕಮೌಂಡ್ ಆಗ್ಬಿಡ್ತಾನೆ, ಇದಾಗ್ಬಿಡ್ತಾನೆ ಇಂಥ ಕಮೌಂಡ್. ನಮಗೆಲ್ಲ ರಿಯಲ್ ಹೀರೋಸ್ ಯಾರು ಹೇಳಿ? ಜಸ್ಟ್ ಇವಾಗ ಒಂದು ಐಫೋನ್ ತಗೊಬಂದಿದ್ದೀವಿ ಅವ್ರಿಗೆ. ಇದೇಳಿ ಬ್ರೋ, ಕಾಂಗ್ರೆಸ್ ಮದುವೆ ನೆಕ್ಸ್ಟ್ ಎಂಗೇಜ್ಮೆಂಟ್ ಬ್ರೋ, December 11. ಎಂಗೇಜ್ಮೆಂಟ್ December 24th ಅಲ್ಲ, 24th. ಏನು ಸರ್ ನಿಮ್ಮ ಹೆಸರು? ನಿಮ್ಮ ಹೆಸರೇನು? ನಿಶಾಂತ್ ಅಂತ ಗೈಸ್. ನಮ್ಮ ಇಂಡಿಯಾದ ಸೈನಿಕರಾದಂಥ ನಿಶಾಂತ್ ಅವರು ಎಂಗೇಜ್ಮೆಂಟ್ ಆಗ್ತಿದ್ದಾರೆ. ಎಲ್ಲರೂ ಕಮೆಂಟಲ್ಲಿ ಅವ್ರಿಗೆ ವಿಶ್ ಮಾಡಿ. ನಾನು ಕೊಡುಗವನೇ, ನನ್ನ ಫ್ರೆಂಡು ನಾವು ಕೊಡಗಲ್ಲಿ ಗೊತ್ತಲ್ಲ ನಿಮ್ಗೆ, ಆರ್ಮಿ ಅವರು ಎಷ್ಟು ತುಂಬ ಜನ ಆರ್ಮಿ ಅವರು. ಇವರಿಬ್ರು ಫ್ರೆಂಡ್ಸ್ ಅಂದ್ರು, ನನಗೆ ಅಣ್ಣ ತಮ್ಮದಿರ್ತಾರೆ ಕಾಣಿಸ್ಬಿಟ್ರಿ ಇಬ್ರು. ನನಗಿಂತ 1 ವರ್ಷ ದೊಡ್ಡವರು ಬ್ರೋ ಇವರು. ಹೌದಾ? ಇವರು ಕಾರ್ ಬುಕ್ ಮಾಡಿ ನಿಮಿಷ ಕೊಡ್ತಾ ಇದ್ದೀನಿ, ಮಾಡ್ಬೇಕಷ್ಟೇ. ಡಿಸ್ಕೌಂಟ್ ಕೊಡಿಸ್ಬೋದು ಬ್ರೋ. ಇವರು ಒಬ್ಬರೇ ಮಗ, ಇವರು ಓಡಿಸೋದು ಇವರೇ ಓಡಿಸ್ಬೇಕು ಬಂದರೆ. ಸೇರ್ಕೊಳ್ಳೋ ಗೌತಮ್ ಆರ್ಮಿಗೆ ನೀನು. ಮತ್ತೆ ನೀವು ಕೂರ್ಗ್ ಬಂದ್ರೆ ನಮ್ಗೇನು ಹೇಳಿ ಬ್ರೋ, ಕೂರ್ಗಲ್ಲೆಲ್ಲ ಏನಾದ್ರು ರೆಸಾರ್ಟ್ ಆಗಿರ್ಬೋದು, ಎಲ್ಲ ಟ್ರಕ್ಕಿಂಗ್, ಬ್ರಹ್ಮಗಿರಿ ಬೆಟ್ಟ ನೋಡಿ ಹತ್ತಂಗಿದ್ರೆ ಮಾಡ್ಸೋಣ. ಹೊಸ ಕಾರಲ್ಲಿ ಹಚ್ಬಿಡ್ತೀವಿ. ಕಾಫಿ ಕೊಡೋಣ ಬನ್ನಿ ಗೈಸ್. ಇದು ಅವತ್ತಿಂದ ತುಂಬಾ ದಿನದಿಂದ ಕಾರ್ದೇನಾಯ್ತು, ಕಾರ್ದ ಅಪ್ಡೇಟ್ ಏನು, ಮತ್ತೆ ರಾಕ್ಸ್ಗೆ ಬರುತ್ತೆ. ಈಗ ನಮ್ಗೆ ಫಸ್ಟ್ ನೀವು ಫ್ರೀಯಾಗಿ ಆಕ್ಸೆಸರೀಸ್ ಕೊಡಬೇಕು, ಇಲ್ಲ ಅಂದ್ರೆ ಆಮೇಲೆ ಅಷ್ಟೇ. ನಿಮಿಷ ವಿಡಿಯೋ ಆನ್ ಮಾಡ್ಬಿಟ್ಟೆ ಕೇಳ್ಬೇಕು ಇವ್ರನ್ನ. ಹಂಗಲ್ಲ ಬ್ರೋ ಗೈಸ್, ತುಂಬಾ ದಿನದಿಂದ ಅಪ್ಡೇಟ್ ಏನಾಯ್ತು ಕಾರ್ದು ಅಂತ ಕೇಳ್ತಿರಲ್ಲ. ಇದು ಅಕೌಂಟ್ ತೋರಿಸ್ಬಿಟ್ಟು ಅಲ್ಲಿ ಡಿಲೀಟ್ ಮಾಡ್ಕೊ ಬರ್ತೀನಿ ನೋಡಿ. ಅದು ಸುಬ್ಬ ಅಕೌಂಟ್ ಫಾಲೋವರ್ಸ್ ಬಂದಿರಿ ತೋರಿಸಿ ಡಿಸ್ಕೌಂಟ್ ಕೇಳೋದು. ನೆಕ್ಸ್ಟ್ ಗೌತಮ್ ಸರ್, ಈಗ ಏನಂತಂದರೆ ನೀವು ಇಂಡಿಯನ್ ಆರ್ಮಿಲಿ ಕೆಲಸ ಮಾಡ್ತಿದ್ದೀರಾ ಅಲ್ವಾ. ಈಗ ನಮಗೆಲ್ಲ ಬಾರ್ಡ್ರಲ್ಲಿ ಏನು ನಡೆಯುತ್ತೆ ಅದೆಲ್ಲ ಏನು ಗೊತ್ತಿಲ್ಲ. ಅಂದರೆ ನಾವುಗಳು ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರ್ತೀವಿ. ನೀವು ಅಷ್ಟೊಂದು ಕಷ್ಟ ಬಿದ್ದು ಅಲ್ಲಿ ನಮಗೋಸ್ಕರ ದೇಶ ಕಾಯ್ತಿದ್ದೀರಾ. ನೀವು ನಮ್ಮ ಇಂಡಿಯನ್ ಯೂತ್ಸ್ಗೆ ಅಂತ ಅಂದರೆ ನಮ್ಮಂಥ ಯೂತ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಆರ್ಮಿ ಹೇಳೋದೊಂದು ಕ್ರೇಜ್ ಅದು. ಯಾರಿಗೆ ಏನು
10th ಎಲ್ಲ ಓದುವಾಗ ಆಗಲೇ ಕ್ರೇಜ್ ಬರಬೇಕು. ಆಗಲೇ ಒಂದು ಕ್ರೇಜ್ ಬಂದ್ರೇ ಒಂದು 12th ಎಲ್ಲ ಆಗುವಾಗ ಜಾಯ್ನಿಂಗ್ ಆಗ್ಬೋದು. ಸ್ವಲ್ಪ ಕಷ್ಟಪಡಬೇಕು, ಬೆಳಗ್ಗೆ ಸ್ವಲ್ಪ ಹೇಳ್ಬೇಕು, ರನ್ನಿಂಗ್ ಎಲ್ಲ ಸ್ವಲ್ಪ ಫಿಸಿಕಲ್ ಆಗಿರ್ಬೇಕು ಜಾಸ್ತಿ. ಚಾಲೆಂಜ್ ಮಾಡಿ ಹೇಳಿದ ನನ್ನ ಕೈಲಿ ಒಂದು ಚಾಲೆಂಜ್ ಇತ್ತು, ನಾನು ಹೋಗ್ತೀನಿ ಅಂತ. ಏನು ಅದೊಂದು ಅದು ನಶೆ ಹೇಳ್ತಾರಲ್ಲ, ಬೆಳಿಗ್ಗೆ ಎದ್ದು ಓಡೋದು. ಮುಂಚೆನೆ ಗೇಮಲ್ಲಿದ್ದೆ, ಅಥ್ಲೆಟಲ್ಲಿದ್ದೆ. ಹಂಗೇನೆ ಕ್ರೇಜಲ್ಲಿ ಎಲ್ಲರಿಗೂ ಏನು ಹೇಳೋದಂದ್ರೆ, ಈ ಕುಡಿಯೋದು ಎಳೆಯೋದೆಲ್ಲ ಬಿಟ್ಟು ಒಂದು ಸ್ವಲ್ಪ ಆರ್ಮಿಯಲ್ಲಿ ಒಂದು 10 ವರ್ಷ ಜಾಸ್ತಿನೇ ಬರ್ತೀವಿ ಆರ್ಮಿಗೆ ಹೋದ್ರೆ ಅಷ್ಟೇ. ಕೇಳಿಸ್ಕೊಂಡ್ರ ಗಡ್ಡ ಬಿಟ್ಟಿರೋದು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತವ್ರೆ ಆರ್ಮಿ ಡ್ರೆಸ್ಸಲ್ಲಿ ಗನ್ ಹಿಡ್ಕೊಂಡು. ಇದಕ್ಕೂ ತುಂಬಾ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಬಿಯರ್ಡ್ ತೆಗ್ದಿರೋದಕ್ಕೆ. XEV9E ಗೈಸ್, ಇದು ಬ್ಲೂ ಕಲರ್ ತಾನೇ ಬ್ರೋ? ಇದು ಬ್ಲೂ ಕಲರ್ ತಾನೇ ಇದು? ಇದ್ರಲ್ಲಿ ಏನಾದ್ರು ಕಲರ್ ಅಲ್ಲಿ ಡಿಫ್ರೆನ್ಸ್ ಆಯ್ತಾ? ಬ್ಲೂ, ಮ್ಯಾಟ್ ಬ್ಲೂ ಆ ಥರ ಇಲ್ಲ ಗೈಸ್. ಇದು ಬ್ಲೂ ಕಲರ್ದು ಹೆಂಗೈತೆ ನೋಡಿ ಗೈಸ್. ನೀವು ಒಳಗಡೆ 510 ನೋಡಿ ಗೈಸ್. ಡೋರ್ ಓಪನ್ ಮಾಡಿದ ತಕ್ಷಣ ಸೀಟ್ ಮೂವ್ ಆಗುತ್ತೆ. ಸೀಟ್ ನೋಡಿ ಮೂವ್ ಆಯಿತು. ಒಳಗಡೆ ಕೂತ್ಕೊಂಡು ತೋರಿಸ್ತೀನಿ ರೀ ಹೆಂಗೈತೆ ಅಂತ. ಇವಾಗ ಡೋರ್ ಹಾಕ್ತಿಟ್ಗೆ ತಿರ್ಗಾ ಸೀಟು ಮುಂದೆಗಡೆ ಬರುತ್ತೆ ನೋಡಿ. ಮ್ಯೂಸಿಕ್ ಬರುತ್ತಾ? ಬನ್ನಿ ಬನ್ನಿ ಬನ್ನಿ, ಇಲ್ಲೇ ಐತೆ ಗೈಸ್. ಮ್ಯೂಸಿಕ್ ಎಲ್ಲ ಬರುತ್ತಂತೆ ಯೂಟ್ಯೂಬೆಲ್ಲ. ಹಾಂ, ನಮ್ಮದು ಫೈಲ್ನ ಇಟ್ಬಿಟ್ಟು ಬರ್ತಾರೆ ಇರಿ ಮಚ್ಚಿ. ಮ್ಯೂಸಿಕ್ ಎಲ್ಲ ಬರುತ್ತಂತ. ಯಾವ ಮ್ಯೂಸಿಕ್? ಯೂಟ್ಯೂಬ್ ಬರುತ್ತಂತೆ. ಯೂಟ್ಯೂಬ್ ಗೈಸ್, ನಮ್ಮ ಚಾನಲ್ ಓಪನ್ ಮಾಡ್ಸೋಣ ಇರಿ. B6 ಅಲ್ಲಿ ಹೆಂಗ್ ಕಾಣಿಸುತ್ತೆ? XEV9E. ನಾನು B6 ಇದನ್ನ ಕನ್ಫ್ಯೂಸ್ ಮಾಡ್ಕೊಬಿಟ್ವಿ. ಗೌತಮ್ ಕನ್ಫ್ಯೂಸ್ ಮಾಡ್ಕೊಬಿಟ್ಟಿದ್ದ. ಆಮೇಲೆ ಶೋರೂಮ್ ಅವ್ರು ಹೇಳಿದ್ಮೇಲೆ ನಮಗೂ ಗೊತ್ತಾಗಿದ್ದು. ಕಂಫರ್ಟಬಲ್ ಆಗೈತೆ ಸೀಟು. ಇಲ್ಲಿ ನೋಡಿ, ಇಲ್ಲಿ ಪ್ರೆಸ್ ಮಾಡ್ಕೊಂಡು ಮೂವ್ ಮಾಡ್ಕೋಬೋದು ನಾವು. ಇದು XEV ಇದು B6 ಇದಕ್ಕೂ ಡಿಫ್ರೆನ್ಸ್? 3 ಸ್ಕ್ರೀನ್ ಐತಿ ಇದ್ರಲ್ಲಿ, ಅದ್ರಲ್ಲಿ 2 ಸ್ಕ್ರೀನ್ ಅದು. ಗೈಸ್ ಇಲ್ಲಿ ನೋಡಿ, ಇದು ಬಟನ್ನು ಹಿಂದೆಗಡೆ ಪ್ರೆಸ್ ಮಾಡಿದ್ರೆ ಹಿಂದೆ ಹೋಗುತ್ತೆ ಸೀಟು, ಮುಂದೆಗಡೆ ಪ್ರೆಸ್ ಮಾಡಿದ್ರೆ ಮುಂದೆ ಹೋಗುತ್ತೆ. ಇದು ನಿಮ್ಗೆ ಎಕೋ ಹೊಡೆದಲ್ಲ ತೋರಿಸಿ ಅಂತಾನೆ ಅವತ್ತು ನಾನು ಇಲ್ಲ ತೋರಿಸಿಲ್ಲ. ನಿಮ್ಗೆ ತೋರಿಸಿರಲ್ಲ, ಆ ಗ್ಲಾಸ್ ಹಾಕಿ. ಅಮೆಝಾನ್ ಪ್ರೈಮು, ಫ್ಲಿಪ್ಕಾರ್ಟ್, ಬ್ಲಿಂಕಿಟ್ ಎಲ್ಲ ಇನ್ಸ್ಟಾಗ್ರಾಮ್ ಫೋನ್ ಐತಲ್ಲ ಬ್ರೋ ಇಲ್ಲಿ. ಸೇಮ್ ಫೋನೇ ಬ್ರೋ. ಇದು ಮಿರರಿಂಗ್ ಮಾಡ್ಕೋಬಹುದು ಇಲ್ಲಿಗೆ ಬ್ರೋ. ಇದು B6 ಅಲ್ಲಿ ಬರಲ್ಲ. ಇಲ್ಲಿ ಬರುತ್ತೆ, ಇದು 2 ಸ್ಕ್ರೀನ್ ಇರುತ್ತೆ. ಇದ್ರ ರನ್ನಿಂಗ್ ಅಲ್ಲಿ ವಿಡಿಯೋ ನೋಡಬಹುದು, ಅದ್ರಲ್ಲಿ ರನ್ನಿಂಗ್ ಅಲ್ಲಿ ವಿಡಿಯೋ ನೋಡಕ್ಕಾಗಲ್ಲ ಅದರಲ್ಲಿ B6 ಅಲ್ಲಿ. ಇದು ಇವಾಗ 3 ಸ್ಕ್ರೀನ್ ಟೋಟಲ್ ಆಗಿ ಡ್ರೈವರ್ದು. ಇದು 2 ಮಿರರಿಂಗ್ ಮಾಡಬಹುದು ಬ್ರೋ. ಇದು ಡ್ರೈವರ್ ಸಪರೇಟ್. ಇವೆರಡು ಒಟ್ಟಿಗೆನೂ ಮಾಡ್ಕೋಬಹುದು ಸ್ಕ್ರೀನ್ ನ. ಅಂತ ಕೇಳಿಬಿಟ್ರೆ ಅದು ನನಗೆ ಗೊತ್ತಿಲ್ಲ. ಈ ವಿಡಿಯೋ ಕರಿಬೇಕಾ? ಬೇಡ ಬಿಡಿ ಗೈಸ್. ಇದು B6 ಅಲ್ಲ, XEV9E. ಬ್ರೋ ಈ ಡಿಪಾರ್ಟ್ಮೆಂಟ್ ಬ್ರೋ ಬಲಿಗೋ. ಏನಿದು ಕಾಪಿ ರೈಟ್ಸ್ ಬರ್ತದೆ. ಹೊರಗಡೆ ಏನು ಕೇಳಿಸಲ್ಲ. ಯಾಕೋ ಕೇಳಿಸಲ್ವಾ? ಅಲ್ಲ, ಹೊರಗಡೆ ಕೇಳಿಸಲ್ಲ. ಇಲ್ಲ ವಿಕಾಸಣ್ಣ, ಹಲೋ ನೋಡಿ. ಫುಲ್ ಸ್ಟೇಡಿಯಂ ಫೀಲ್. ಯೂಟ್ಯೂಬ್ ಹಾಕ್ಬೇಕಾದ್ರೆ 2 ಮಿರರಿಂಗ್ ಮಾಡ್ಕೊಡಿ ಬ್ರೋ. ಅದು ಹೆಂಗ್ ಮಾಡೋದು ಗೊತ್ತಿಲ್ಲ. ಸಾಂಗ್ ಪ್ಲೇ ಮಾಡಿ ಬರುತ್ತೆ. ಮಾಡ್ತೀನಿ ಇರಿ. ಗೌತಮ್ ಒಂದು ಡೈಲಾಗ್ ಹೇಳ್ತೀನಿ ಕೇಳಿಸ್. ಗೌತಮ್ ಅರ್ಚ ಏನಾರು ವಿಕಾಸ್ ಓಯ್. ಟಾಪ್ ಎಂಡ್ ಅಲ್ಲ ಸರ್, ಟಾಪ್ ಎಂಡ್ ಗೆ ಒಂದು ಬಿಲೋ ಇದು. ಹೌದಾ? ಟಾಪ್ ಎಂಡ್ ಕ್ಯಾಮೆರಾ ಬರ್ತದೆ ಇಲ್ಲಿ. ಇಲ್ಲಿ ಏನ್ಕದು? ನಮ್ಮನ್ನ ನೋಡ್ತಾ ಇರುತ್ತೆ ಕ್ಯಾಮೆರಾ, ಸೆಲ್ಫಿ ತಗೋಬಹುದು. ಮತ್ತೆ ನಾವೇ ಕಣ್ಣು ಮುಚ್ಚ ಸೈಡ್ ಗಾಡಿನ ಸೈಡ್ ಹಾಕಿ ನಿಲ್ಸ್ಬಿಡುತ್ತೆ. ಲೈನ್ ಇರ್ಬೇಕು ನೋಡೋದಾದ್ರೆ, ಅಲ್ವಾ ಬ್ರೋ? ಇದು ಟಾಪ್ ಇಂದ ಇನ್ನು ಹಿಂದೆ ವೇರಿಯಂಟ್ ಅಂದ್ರೆ ಇದಲ್ವಾ, ಬ್ಯಾಟ್ರಿ ಕಮ್ಮಿ ಇರೋದಲ್ವಾ ಸ್ವಲ್ಪ? ಹೌದು, ಬ್ಯಾಟ್ರಿ 79 ಕಿಲೋಮೀಟರ್. ಅಂದ್ರೆ ಫೀಚರ್ಸ್ ಬ್ರೋ. ಇಲ್ಲಿ ನಿಮ್ಮ ಅಕೌಂಟ್ ಸರ್ಚ್ ಮಾಡಿ ಬ್ರೋ. ಅದರಲ್ಲೂ ಯೂಟ್ಯೂಬ್ ಬರುತ್ತೆ, ಇದರಲ್ಲೂ ಬರುತ್ತೆ. ಮಿರರಿಂಗ್ ಆಗುತ್ತೆ. ಇಲ್ಲಿ ಮಾಡಿ ಹೇಳ್ತೀನಿ. ಇಲ್ಲಿ ಮಾಡಿ ಸರ್ಚ್ ಮಾಡಿ. ಇಲ್ಲಿ ಡ್ರೈವಿಂಗ್ ಅಲ್ಲಿ ಸೆಂಟ್ರಲ್ ಪ್ಲೇ ಆಗಲ್ಲ, ಕೋರ್ ಪ್ಯಾಸೆಂಜರ್ ಇಲ್ಲಿ ಮಾತ್ರ ಪೇ ಆಗುತ್ತೆ ಡ್ರೈವಿಂಗ್ ಅಲ್ಲಿ. ನಿಲ್ಸಿರ್ಬೇಕಾದ್ರೆ ಮಿರರಿಂಗ್ ಮಾಡ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ಹಾಕೊಂಡಿರಿ ಗೈಸ್. ಬಂತು ಈಗ ಮಿರರಿಂಗ್ ಮಾಡ್ತೀನಿ ಈಗ ಗೈಸ್. ಇದು ರಿವರ್ಸ್ ನ್ಯೂಟ್ರೋ ಡ್ರೈವ್ ಮೋಡ್. ಇದರಲ್ಲಿ ಪವರ್ ಮೋಡು ಆ ಥರ ಎಲ್ಲ ಇಲ್ವಾ? ಫೋರ್ಸ್ ಮೋಡ್ ಇದು 2 ಕಡೆನೂ ವೈರ್ಲೆಸ್ ಚಾರ್ಜಿಂಗ್ ಆಯ್ತಾ? ಇಲ್ಲಿ ಆಗುತ್ತೆ, ಅಲ್ಲಿಲ್ಲ, ಇಲ್ಲಿ ಒಂದು ಕಡೆ ಹೆವಿ ಸ್ಪೀಡ್ ಆಗುತ್ತೆ ಬ್ರೋ. ಇದು ಮಾಮೂಲಿ ಸ್ಕ್ರೀನ್ ಕಂಟ್ರೋಲರ್. XC7 ಅಲ್ಲಿ ನೋಡಿದ್ರಲ್ಲ ಅವತ್ತು, ಅದೇ ತರ ಸ್ಕ್ರೀನ್ ಕಂಟ್ರೋಲ್ ಇದರಲ್ಲಿ.
ಇಲ್ಲಿ ಒಂದು ಕ್ಯಾಮರಾ ಇರೋ ಗಾಡಿ ಸಾಕು, ಡೆಮೋ ಗಾಡಿ ಐತೆ ಬ್ರೋ. ಅಲ್ಲಿ ಇಲ್ಲಿ ಹೋಗೋಣ ಇವಾಗ ಕೀ ತಗೊಂಡು ಮಾಡೋಣ. ಇದು ಕಾರ್ ಮಾತ್ರ ಕ್ರೇಜಿ ಆಗೈತೆ ಗೈಸ್ ನೋಡಿ. ಚಾರ್ಜ್ ಎಷ್ಟು ಬೇಕಾಗುತ್ತೆ, ಸ್ಪೀಡ್ ಆಗುತ್ತೆ. ಚಾರ್ಜಿಂಗ್, ವೈರ್ಲೆಸ್ ಚಾರ್ಜಿಂಗ್. ಇವ್ರು ಸಲೀಂ ಸರ್ ಅಂತ ಇವಿ ಡಿಪಾರ್ಟ್ಮೆಂಟ್ ಮ್ಯಾನೇಜರ್ ನಮ್ಮ ಮೈಸೂರದ್ದು. ಎರಡು ಸ್ಕ್ರೀನು ಒಟ್ಟಿಗೆ ಮಿರರಿಂಗ್ ಮಾಡೋಕ್ಕೆ ನೋಡ್ತಿರೋದು. 2 ಸ್ಕ್ರೀನು ಒಟ್ಟಿಗೆ ಆಗಿ ಬರುತ್ತೆ. ಅವಾಗ ದೊಡ್ಡ ಡಿಸ್ಪ್ಲೇ ಬರುತ್ತೆ. ಅದು ಕ್ರೇಜಿ ಆಗಿರುತ್ತೆ ನೋಡೋಕ್ಕೆ. ಸ್ಪೀಕರ್ ಥಿಯೇಟರ್ ಫೀಲ್ ಬರ್ತಾ ಇತ್ತು. ಒಂದು ನೋಡಿ ಗೈಸ್, 2ರಲ್ಲೂ ಪ್ಲೇ ಆಗ್ತಾ ಇತ್ತು ನೋಡಿ. ಪೀರಿಯಡ್ಸ್ ಬಂದ್ಬಿಡುತ್ತೆ. ನಿಮ್ಮ ಬ್ಲಾಗ್ ಇದು ಬಿಟ್ಟು ಬೇರೆ ಏನೂ ಸಿಗ್ಲಿಲ್ಲ ನಿಮಗೆ? ಅವ್ರು ಹಾಕಿ ಯೂಟ್ಯೂಬ್ ಸರ್ಚ್ ಅಲ್ಲೇ ಆಯ್ತಲ್ಲ ಸ್ಟಾರ್ಟಿಂಗಲ್ಲಿ. ನಿಮ್ಮ ಬ್ಲಾಗೇ ನೋಡೋದು ನಾವು. ಕಾಪಿ ರೈಟಿಂಗ್ ಆಗೋಲ್ಲ. ಪಿತಾಮಹನೇ ನೀವು ಮತ್ತಾನೆ ಅಲ್ವಾ? ಆಗಡೆ ಟಚ್ ಮಾಡ್ರಿ, ಅಲ್ಲಿ ಮೇಲ್ಗಡೆ ಇದ್ರ ಸ್ಕ್ರೀನಲ್ಲಿ. ಬರೋಬ್ರಾ ಇರಿ ನಾನು ಯಾವ್ದಾದ್ರು ಚೆನ್ನಾಗಿರೋ ಅಲ್ಲಿ ಕಾಣಲ್ಲ ಅದರಲ್ಲಿ. ಇಲ್ಲಿ ಮಾಡ್ಬೇಕು, ಮಿರರಿಂಗ್ ಆಗುತ್ತೆ ಈ ಕಡೆಯಿಂದ. ಒಂದೊಂದಲ್ಲ ಅಣ್ಣ ಇವ್ರದ್ದು. ಅದೇ ಮುಂಚೆ ಹಿಂಗೆ ಪಾಡೋಟ. ಬರೀ ವಿಕ್ಸ್ ಅವ್ರಿಗೆ ಯಾರು ಕೊಟ್ಬಿಟ್ಟಿದ್ದೀರಾ? ನಾನು ಕೊಡೋದಲ್ಲ ಬ್ರೋ, ಅದು ಯೂಟ್ಯೂಬರ್ ಹಾಕೋದು. ವಿಕ್ಸ್ ಅವ್ರು ಕೇಳಿದ್ರೆ ವಿಕ್ಸ್ ಅವ್ರು ಕೊಡ್ತಾರೆ. ನಿಮ್ಮ ಮಹೇಂದ್ರದವ್ರು ಕೇಳಿದ್ರೆ ಮಹೇಂದ್ರದವ್ರು ಕೊಡ್ತಾರೆ. ಯಾರು ಬೇಕು ಅವ್ರು ಕೊಡ್ತಾ ಇರ್ತಾರೆ. XEV9E ಅವ್ರು ಕೇಳಿದ್ರೆ ಅವ್ರಿಗೂ ಕೊಡ್ತಾರೆ. ನಾವಿಲ್ಲೇ ಟಚ್ ಅಪ್ ಮಾಡ್ಕೋಬೋದು ಈ ಕಾರ್ ತಗೊಂಡ್ರೆ. ಮಿರರಿಗೆ ಲೈಟ್ ಬಂತಿದೆ. ಗೋಸ್ಟ್ ಅಂಡ್ ವಿಡಿಯೋ ಹಾಕಿದೀವಿ ಗೈಸ್ ನಾವು ಒಳಗೆ. ಸ್ವಲ್ಪ ಫಾರ್ವರ್ಡ್ ಮಾಡಿ. ಹೆಂಗಿದೆ ಕಳಿಸಿದೆ ಏನು ಸ್ಮಶಾನದಲ್ಲಿ ಗೌತಮ್ ಇಷ್ಟೊಂದು ನಾಯಿಗಳು ಫುಲ್ ತುದಿ ಎಂಡೋರ್ಗೆ ಹೋಗೋಣ. ಸ್ವಲ್ಪ ಓಡಿಸಿ ಅದಕ್ಕೆ ಊಟ ಮಾಡ್ತೀವಲ್ಲ ಅಲ್ಲಿಗೆ ನೋಡ್ಕೊ. ಯಾವ್ದು ಮಾಡಿದಿರ ವಿಡಿಯೋ? ಇಷ್ಟೊಂದು ಸೌಂಡ್ ಕೇಳ್ತಾ ಇದೆ. ಗೋಪ್ರೋ ನೋಡಿ ಅಣ್ಣ, ಸ್ಮಶಾನಕ್ಕೆ ಹೋಗಿರೋದು ನೋಡಿದ್ದೀರಾ? ಇಲ್ಲೇ ಅವ್ನು ನೋಡಿ ಗೌತಮ್. ಗೈಸ್ ಗೌತಮ್ಗೆ ಎದುರಿಸ್ಬಿಡ್ತೀನಲ್ಲ ಅಲ್ಲಿಂದ ಕಣ ಇದು. ಇನ್ನು ಮುಂದೆ ಕಣ, ಮುಂದೆ 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 ಓಡಿಸಿ ಹೇಳ್ತೀನಿ. ಊಟ ಎಲ್ಲ ಮಾಡಿದಿರಲ್ಲ ಓಡಿಸು ಯಾವ ಊರು ಸ್ಮಶಾನ? ಓಡಿಸು ಇಲ್ಲೇ ಎಲ್ಲ ಕಣ. ಓಡಿಸೋ, ನಾನು ಹೇಳ್ತೀನಿ, ನನ್ಗೆ ಗೊತ್ತು ಕಣ. ಇನ್ನು ಓಡಿಸೋ ಇರೋ ನೋಡೋಣ. ವಿಜಯ ದೇವತಾ ಕಾಣಿಸ್ತಾ ನಿಮ್ಗೆ? ಗೌತಮ್ ಎದುರಿಸ್ಬಿಡ್ತಾನೆ ನೋಡಿ. ತಿನ್ನಕ್ ಮುಂಚೆ ಇಲ್ಲ ಕಣ, ತಿನ್ನೋ ಟೈಮಲ್ಲಿ ಬ್ರೋ ಓಡಿಸಿ ಹೇಳ್ತೀನಿ, ನನ್ಗೆ ಗೊತ್ತು. ನೆನ್ನೆ ತಾನೇ ನೋಡಿದೀನಿ ನಮ್ಮ ಅಪ್ಪನ ಜೊತೆ. ಅಪ್ಪನ ಜೊತೆ ನೋಡುದು. ಹಿಂದೆ ಇನ್ನೊಂಚೂರು ಹಿಂದೆ ಇನ್ನೊಂದು 20 ಸೆಕೆಂಡ್. ಸಾಕ್ಬಿಡಿ. ಇನ್ನೊಬ್ರು ಯಾರು? ಇನ್ನೊಬ್ರು ಇದಾರೆ ಕ್ಯಾಮ್ರಾ. ಈಗ ಎದುರಿಸ್ತೀನಾ? ಮುಂಚೆ ನಾವೇ ಮಾಡಿರೋದು ಇದು ಅಂತ ನಮ್ಗೆ ಅನ್ಸ್ತಾಯ್ತಲ್ವ ಈಗ್ಲೇ ನೋಡಿ ಗೈಸ್ ಹೆಂಗ್ ಎದುರಿಸಿದ ನಾನು ಮಗ. ನನಗೆ ಭಯ ಆಗೋಯ್ತು ಬ್ರೋ, ಒಂದು ಸೆಕೆಂಡ್. ಯಾಕೆ ಭಯದ್ನೆಲ್ಲ ಹಾಕಿದೆ ಹಂಗೆ ಕಟ್ ಮಾಡಿದೆ. ಸುಮ್ಮನೆ ಒಂದು ಡ್ರೋನ್ ಅಲ್ಲಿ ಗೊಂಬೆ ತರ ಬರೋತೆಲ್ಲ ಮಾಡ್ಬೇಕಿತ್ತು ಬ್ರೋ, ಸಾಕಾಗಿರೋದು. ಅದಕ್ಕೆ ಇನ್ನೊಬ್ರು ಅವರೇ. ನಾನು ನೋಡ ಎಷ್ಟೋ ವರ್ಷ ಆಗ್ಬಿಟ್ಟಿತ್ತು ಕಣ ಈ ವಿಡಿಯೋನ. ನಾನೇ ನಮ್ಮ ಅಪ್ಪನ ಜೊತೆ ನೋಡಿದೆ. 2 ಮಿಲಿಯನ್ ಸ್ಮಶಾನದಲ್ಲಿ ಊಟ ಮಾಡಿರೋ ವಿಡಿಯೋನೇ 2 ಮಿಲಿಯನ್ ಓಡೈತೆ. ಅದು ಗೌತಮ್ ಹೆದರ್ಕೊಂಡಿರೋದಕ್ಕೆ. ಹೆದರ್ಕೊಂಬಚ್ಚಿ ಇದು ಓಡುತ್ತೆ. ನೆಕ್ಸ್ಟ್ ನಿಮ್ಮ ಗಾಡಿ ಡೆಲಿವರಿ ಆದ್ಮೇಲೆ ಲೈನೆಸ್ ಬರುತ್ತೆ. 7 ಸೀಟರ್ ಗಾಡಿ EV ಅದು ಬಂದಾಗಲೂ ಬರಬೇಕು. ಓಕೆ ಗೈಸ್, ಕಾರ್ ನೋಡಿ ಹಿಂದೆಗಡೆ ಸೀಟಲ್ಲಿ ಕೂತ್ ತೋರಿಸ್ತೀನಿ ನಿಮಗೆ ಕಂಫರ್ಟ್ ಎಷ್ಟೈತೆ ಅಂತ. ಇಲ್ಲೂ ನೋಡಿ ಹೆವಿ ಕಂಫರ್ಟಬಲ್ ಆಗಿ ಆರಾಮಾಗಿ ಕೂತ್ಕೋಬೋದು. ಈ ಕಾರಲ್ಲಿ 3 ರೂಫ್ ಇರೋದು, ಸನ್ ರೂಫ್ ಇಲ್ಲ. ಬಟ್ 3 ರೂಫಲ್ಲೇ ಚೆನ್ನಾಗಿ ಕಾಣಿಸುತ್ತೆ ಲುಕ್ಕು. ಇವಾಗ ಪ್ರೆಸೆಂಟು ಎಲ್ರಿಗೂ ಇಷ್ಟ ಆಗ್ತಿರೋದೇ ಈ ಮಾಡಲ್. ಮತ್ತು ಬುಡ್ ಸ್ಪೇಸ್ ನೋಡಿ ಹೆವಿ ಕ್ರೇಜಿ ಆಗೈತೆ ಇದರಲ್ಲಿ. ನೋಡಿ ಬಿಡು, ಗೌತಮ್ ಮಲ್ಕೊಂಡೇ ಬಿಡ್ಬೋದು ಆರಾಮಾಗಿ, ಅಷ್ಟು ಜಾಗ ಐತೆ. ಇದೇನಿದು ಬ್ಯಾಗ್ ಎಲ್ಲ ಕೊಟ್ಟಿದ್ದಾರೆ? ಅದು ಚಾರ್ಜರು ಹೊತ್ಕೊಂಡು ತಿರ್ಗಾಡೋ ಚಾರ್ಜರ್ ಕಾಣ್ತಾ ಇದೆ ನೋಡಿ. ಇಲ್ಲಿ ಕಾಣ್ತಾ ಇದೆ, ಅಷ್ಟೇ ದಪ್ಪ ಇರೋದು. ಏನಕ್ಕೆ ಗೊತ್ತಾ ಆ ಥರ ಕೊಟ್ಟಿರೋದು? ಸೇಮ್ ಸೈಜ್ ಕೊಟ್ಬಿಟ್ರೆ ನೀವು ಚೇಂಜ್ ಮಾಡಿಸಲ್ಲ. 3 ಟೈರ್ ಒಂಥರ ಸೌದಿ ಇರುತ್ತೆ. ವೀಲ್ ಬ್ಯಾಲೆನ್ಸಿಂಗ್ ವ್ಯತ್ಯಾಸ ಆಗುತ್ತೆ, ಬ್ರೇಕಿಂಗ್ ವ್ಯತ್ಯಾಸ ಆಗುತ್ತೆ ಅಂದ್ಬಿಟ್ಟು ಆ ಥರ ಮಾಡಿರೋದು.
ಮಲ್ಕೊಳ್ಳೋಷ್ಟು ಜಾಗ ಐತೆ ನೋಡು ಮಚ್ಚಿ. ಮಹೇಂದ್ರ ಇಸ್ ವೆರಿ ಚಾಲು ಬ್ರೋ. ಈ ಮಾಡಲ್ ಇಲ್ಲ ಈಗ ನೋಡಿ ಹೆಸರು. ಇದು ನೋಡಿ ಇದು ಹೆಂಗ್ ಬಂದೈತೆ ಶೇಪ್ ನೋಡಿ ಇದು ಹೆಂಗ್ ಬಂದೈತೆ. ಶೇಪ್ ಕರ್ವ್ಗೆ ಇರೋದು ಮಚ್ಚಿ, ಕಾಸು ಇದಕ್ಕೆ. ಮತ್ತೆ ಯಾವಾಗ ಮಲ್ಕೊಬಿಡ್ಬೋದು ಗೈಸ್ ನಾವು. ನೋಡಿ ಡಿಕ್ಕಿಲ್ ನಾನು ಹಾಕೊಂಡು ನೀನು ಕರ್ಕೊ ಹೋದ್ರೂ ಗೊತ್ತಾಗಲ್ಲ. ಇರ್ತೀನಿ ನಿನ್ನ ತುಂಬ್ತೀನಿ ನೀನು ವಿಕಾಸ್ನ ತುಂಬಿಡೋಣ ಗೈಸ್. ಬೇಜಾರಾದ್ರೆ ಕಾರ್ ಪಕ್ಕ ನಾನು ಬರ್ಬೋದು ಮನುಷ್ಯ. ಬೇಜಾರಾದ್ರೆ ಡಿಕ್ಕಿಲ್ ನಾವಿಬ್ರು ಮಲ್ಕೊಂಡು ಹೊಟ್ಟೋಗ್ಬೋದು. ಆರಾಮಾಗಿ ಕೂತ್ಕೋಬೋದು ಮಚ್ಚಿ. ಲೆಟ್ಸ್ ಗೋ. ಮಚ್ಚಿ ಬಾ ನಮ್ಮ ಕಾರ್ ಹತ್ರ ಹೋಗೋಣ. B6 ತಾನೆ ನಮ್ಮ ಕಾರು. ಏ ಕಳ್ಳ ಜನಗಳ ಕನ್ಫ್ಯೂಸ್ ಮಾಡೋಣ. ಬನ್ನಿ ಗೈಸ್ ತಾರ್ ರಾಕ್ಸ್ ಹತ್ರ ಬರೋಣ. ಇವತ್ತು ರೆಡ್ ಕಲರ್ ತಾರ್ ರಾಕ್ಸ್ನ ನಿಲ್ಸಿದ್ದಾರೆ ನೋಡಿ. ತಾರ್ ರಾಕ್ಸ್ ಒಳಗೆ ನಿಮಗೆ ಹೇಗಿದೆ ಕಂಫರ್ಟು ಇಂಟೀರಿಯರ್ಸು ಎಲ್ಲ ತೋರಿಸ್ತೀನಿ ಬನ್ನಿ ಗೈಸ್. ತಾರ್ ರಾಕ್ಸ್ ನೋಡಿ B6 ಅಲ್ಲಿ ಮಚ್ಚಿ ಆ ಡಿಸ್ಪ್ಲೇ ಒಂಥರ ಅದೊಂಥರ ಅನ್ಸಿದ್ರೆ ತಾರ್ ರಾಕ್ಸಲ್ಲೇ ಒಂಥರ ಗತ್ತಗೆ ಒಂಥರ ಫೀಲ್ ಬೇರೆ ಥರ ಇರುತ್ತೆ ಮಚ್ಚಿ ಅಲ್ವಾ. ಹೈಟು ಹೆವಿ. ಆ ಕಾರಲ್ಲಿ ಹೈಟೇ ಇಲ್ಲ ಅನ್ಸುತ್ತೆ, ಈ ಕಾರಲ್ಲಿ ಫುಲ್ ಹೈಟಲ್ಲಿ ಕೂತಿದ್ದೀವಿ ಅನ್ಸುತ್ತೆ. 4x4 ಎಲ್ಲ ಇದರಲ್ಲೇ ಚೇಂಜ್ ಮಾಡ್ಕೋಬೋದು ನಾವು ಗೇರು. ಇದು ಆಟೋಮೆಟಿಕ್ ಕಾರ್ ಇದು ನೋಡಿ. ಕೆಳಗಡೆ ಆಟೋಮೆಟಿಕ್ ಬ್ರೇಕು ಮತ್ತೆ ಆಕ್ಸಿಲೇಟರ್. ಅದ್ರ ಪಕ್ಕ ಏನೂ ಇಲ್ಲ. ಬೆಲ್ಟ್ ಥರ ಸುಮ್ಮನೆ ಬೆಲ್ಟ್ ಕೊಟ್ಟವನು ಎಂತಕ್ಕೂ ಗೊತ್ತಿಲ್ಲ. ಕಾಲು ಹಿಡ್ಕೊಳಕ್ ಇರ್ಬೇಕು ಹಿಂಗೆ ಸುಮ್ಮನೆ. ಹೋಗೋಣ ಯೂಸ್ ಮಾಡದೇ ಇದ್ದ ಕಾಲಲ್ಲಿ ಇಡೋಕ್ಕೆ. ಒಂದು ಕಾಲಲ್ಲ ನಾವು ಯೂಸ್ ಮಾಡೋದು ನಾವು. ಬ್ರೇಕ್ ಆಕ್ಸಿಲೇಟ್ರು ಹಿಂಗೆ ಕ್ರೂಸ್ ಕಂಟ್ರೋಲ್ ಆಗ್ತಾಗ ಅಲ್ಲಿ ಹಿಡ್ಕೊಳಕ್ಕೆ ಇದಾಗ್ತಾಗ ಗೈಸ್. ಕಾರು ಹೆವಿ ಕಂಫರ್ಟ್ ಆಯ್ತಿದ್ದು ಹಿಂದೆನೂ. ಮತ್ತು ಸನ್ ರೂಫ್ ಎಲ್ಲ ಇದೆ ಅದ್ರಲ್ಲಿ ಮಚ್ಚಿ. ಗೌತಮ್ ನೋಡಿ ಮಲ್ಕೊಂಡೇ ಬಿಟ್ಟ ಮಚ್ಚಿ. ಅದ್ರಲ್ಲಿ ಬರೀ ಮೂನ್ ರೂಫು, ಇದ್ರಲ್ಲಿ ಸನ್ ರೂಫು ಕೀಲ. ಯಾವಾಗ ಎತ್ಕೋಣ ಆಯ್ತು. ಎತ್ಕೊಬಿಡೋಣ ಇವತ್ತೇ. ಹತ್ತಿನ ಅಂತ ಹೇಳಿದ್ಯಲ್ಲ. ಗೈಸ್ ಶೋರೂಮಲ್ಲಿ ನಮ್ದೆಲ್ಲ ಕೆಲಸ ಎಲ್ಲ ಮುಗೀತು ಏನೋ ಮಚ್ಚ. ಓಕೆ ಇವಾಗ ಹೋಗೋಣ, ಈಚೆ ಹೋಗೋಣ, ಹೊಡೋಣ. ಬಾ. ಎತ್ಕೋಗ್ಬಿಡೋಣ ಅನಿಸ್ತಿದೆ ಕಾರ್ನ. ಬಾರೋ ಹೋಗೋಣ. ಕೊಡ್ತೀಯ ಕಾರು? ಖಂಡಿತವಾಗ್ಲೂ ಮಚ್ಚಿ ನಿಂದೆ ಕಾರು ಬರೋ. ಗೌತಮ್ ರೌಂಡ್ ಎಲ್ಲ ಕೇಳ್ತಾವನು. ನಾನು ಕಾರ್ ಕಲ್ತಿದ್ದೆ ಗೌತಮ್ ಸ್ಕೂಟಲ್ಲಿ. ಗೌತಮ್ ಕಾರ್ ಕೊಡದೇ ಇರ್ತೀನ ಮಚ್ಚಿ. ನಾನು ಕಾರ್ ಕಲ್ತಿರೋದೇ ನಿನ್ನ ಕಾರಲ್ಲಿ. ನಿನ್ನ ಕಾರ್ ಕೊಡಲ್ವಾ? ಕೊಡದೇ ಇದ್ರೆ ಟೈರ್ ಬಿಚ್ಕೊಂಡಿದ್ದೀನಿ ಗೈಸ್. ಇಲ್ಲಿ ನೋಡಿ ಇದು ಸ್ಕಾರ್ಪಿಯೋದಲ್ಲಿ ಕಾರ್ಬನ್ ಅಡಿಷನ್. ಇದು 4x4 ಇದು 2 ವೀಲ್ ಡ್ರೈವ್ ಗೈಸ್. ಇದು ಸ್ಕಾರ್ಪಿಯೋ ನೋಡಿ ಎಲೆಕ್ಟ್ರಿಕ್ ಕೇಳ್ತಿರಲ್ಲ 15,10,000 ಆಗುತ್ತೆ ಅಷ್ಟೇ ಇದೆ ಫೈನಲ್ ಪ್ರೈಸ್. ಇದು ನೆಮೋನಿ ಬ್ಲ್ಯಾಕ್ XUV ಎಬೋನಿ ಎಡಿಷನ್. ಎಬೋನಿ ನೋಡಿ ಇಲ್ಲಿ ಎಬೋನಿ ಎಬೋನಿ ಬ್ಲ್ಯಾಕ್ ಅಡಿಷನ್ ಗೈಸ್. ಫುಲ್ ಕಾರೇ ಬ್ಲ್ಯಾಕ್, ಸೀಟ್ ಬ್ಲ್ಯಾಕ್, ಫುಲ್ ಒಳಗೂ ಬ್ಲ್ಯಾಕ್. ರೂಫ್ ವೈಟ್. ಓಪನ್ ಆಗುತ್ತಾ? ಓಪನ್ ಮಾಡ್ತಾರೆ. ಯಾವ್ದಿದು? ಇದು ಓಪನ್ ಮಾಡಿಸಿ ಗೈಸ್. ನೋಡಿ ಎಬೋನಿ ಬ್ಲ್ಯಾಕ್ ಅಡಿಷನ್. ಜೋಶ್ ಬಂದ್ಬಿಡುತ್ತೆ ನನಗೆ, ಖುಷಿ ಆಗ್ಬಿಡುತ್ತೆ. ಇದು ಫುಲ್ ಕಾರ್ XUV ಫುಲ್ ಬ್ಲ್ಯಾಕ್ ಅನ್ಸುತ್ತೆ. ಬ್ಲ್ಯಾಕ್ ಇದು ಲೆದರ್ ಸೀಟು. ಮತ್ತೆ ಇಲ್ಲಿ ಫಿನಿಶಿಂಗು ಕೂಡ ಫುಲ್ ಬ್ಲ್ಯಾಕ್ ಇರುತ್ತೆ. ಸೇಮ್ X7 ಇದು. X7 ಅಲ್ಲಿ ಡೀಸೆಲ್ ಮ್ಯಾನ್ಯುವಲ್ ಇದು. ಇಲ್ಲಿ ನೋಡಿ ಗೈಸ್ ಫುಲ್ ಕಾರೇ ಬ್ಲ್ಯಾಕ್. ಇಲ್ಲೊಂದು ಸ್ವಲ್ಪ ವೈಟ್ ಬರುತ್ತೆ ಬಿಟ್ರೆ ಸನ್ ರೂಫ್ ಇದೆಲ್ಲ ಮಿಕ್ಕಿದೆಲ್ಲ ಫುಲ್ಲು ಬ್ಲ್ಯಾಕ್ ಗೈಸ್. ಇದು ಮೇನ್ ಇನ್ನೊಂದೇನು ಅಡ್ವಾಂಟೇಜ್ ಅಂತ ಅಂದರೆ ಬ್ಲ್ಯಾಕ್ ಸೀಟ್ ಇರೋದ್ರಿಂದ, ಬ್ಲ್ಯಾಕ್ ಇಂಟೀರಿಯರ್ಸ್ ಇರೋದ್ರಿಂದ ಯಾವುದೇ ರೀತಿ ಕರೆ ಆಗಲ್ಲ. ಮತ್ತೆ ಡಿಸ್ಪ್ಲೇನು ನೋಡಿ ಎಷ್ಟು ಚೆನ್ನಾಗೈತೆ ಮಚ್ಚಿ. ಇದು ಚೆನ್ನಾಗೈತಲ್ಲ ಮಸ್ತ್ ಕಲರ್ಗೆ ಸಕ್ಕತ್ತಾಗಿದೆ ಕಣ. ಫುಲ್ ಬ್ಲ್ಯಾಕ್ ಇಷ್ಟ ಇರೋರ್ಗಂತೂ ಹೆವಿ ಇಷ್ಟ ಆಗ್ಬಿಡುತ್ತೆ ಈ ಕಾರ್ ನೋಡಿ. ಪಾಂಪಾಮ್ ಅಂತ ಐತಲ್ಲ. ಇದು ಯಾವುದೋ ಡೆಲಿವರಿಗೆ ಇರೋ ಕಾರ್ ಅನ್ಸುತ್ತೋ? ಇಲ್ಲ, ಇದು ಡೆಮೋ ಕಾರು ಗೈಸ್. ಕ್ರೇಜಿ ಐತೆ ಕಾರ್ ಇದು. ಕ್ರೇಜಿ ಇಲ್ಲ ಇದು ನೋಡು ಮ್ಯಾಟ್ ಫಿನಿಶಿಂಗ್ದು. ಚೆನ್ನಾಗೈತೆ. ಬಾ ಹಿಂದೆ ಎಲ್ಲ ಸೇಮ್ ಅದ ಗೈಸ್. XUV ಇದು ಯಾವುದೋ ಒಂದು ನೋಡೋಣ ಇರಿ. ಎಬೋನಿ ಬ್ಲ್ಯಾಕ್ ಎಬೋನಿ ಬ್ಲ್ಯಾಕ್ ಅದೇನೇ ಕಣೋ 700 X7. X7 ಗೈಸ್. ಇದು ಮಚ್ಬಿಡ. ಇಲ್ಲೊಂದು ಲೈಟ್ ಬೇರೆ ಏನಾಗುತ್ತೆ. ಹೆಂಗೈತೆ ಮಚ್ಚ? ಏನ್ ಹೇಳಿದಿರೋದು ಇದು ಮನಿಕೊಂಡೆ ಓಡಿಸ್ಕೋಬೋದು ಆರಾಮಾಗಿ. ಹಿಂಗೆ ಏನ ಮನಿಕೊಂಡೆ ಓಡಿಸ್ಬೋದು ಹಿಂಗೆ ಮಲ್ಕೊಬಿಡು, ಅದೇ ಹೊಟ್ಟೈತದೆ. ಕ್ರೇಜಿ ಐತೆ.
ಮಚ್ಚಿ ಎಕ್ಸಿವಿಲ್ ನಿಂಗೆ ವೈಟ್ ಕಲರ್ ಇಷ್ಟ ಆಯ್ತಾ ಬ್ಲ್ಯಾಕ್ ಇದು ಇಷ್ಟ ಆಯ್ತಾ? ಬ್ಲ್ಯಾಕ್ ಎಬೋನಿ ಇಷ್ಟ ಆಯ್ತು ನನಗೆ. ನನಗೆ ವೈಟ್ ಇಷ್ಟ ಆಯ್ತು ಮಚ್ಚಿ. ನೀನು ತಗೋತಾ ಇಲ್ಲ ಮಾಡ್ತಾ ಇಲ್ಲ, ನಿನ್ಗೆ ಇಷ್ಟ ಆದ್ರೇನು ಬಿಟ್ರೆ ಹೇಳಿದ್ದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಹೇಳಿ ಗೈಸ್. ಗಾಯ್ಸ್ ನೋಡಿ ಗಾಯ್ಸ್, ಬ್ಲ್ಯಾಕ್ ಕಲರ್ ವಿಡಿಯೋದಲ್ಲಿ ನಿಜ ಚೆನ್ನಾಗಿ ಕಾಣಿಸುತ್ತೆ, ನಾನು ವಿಡಿಯೋದಲ್ಲಿ ನೋಡಿದ್ದೀನಿ. ಬಟ್ ಅದ್ರ ರಿಯಲ್ ಆಗಿ ಬಂದಾಗ ನಿಮ್ಗೆ ರೋಡ್ ಪ್ರೆಸೆನ್ಸ್ ವೈಟೇ ಚೆನ್ನಾಗೈತೆ ಅನ್ಸುತ್ತೆ. ವೈಟ್ XUV ಐತೆ, ಅಲ್ಲಿ ಬ್ಲ್ಯಾಕ್ XUV ಐತೆ. ರೋಡ್ ಪ್ರೆಸೆನ್ಸ್ ಅಲ್ಲಿ ನೋಡಿ ಬ್ಲ್ಯಾಕ್ XUV ಗಿಂತ ವೈಟ್ XUVನೇ ಚೆನ್ನಾಗಿ ಕಾಣೋದು. ನೋಡಿ ಇದು ಹೆಂಗ್ ಕಾಣಿಸ್ತಾ ಇದೆ, ಇದೊಂಥರ ಚೆನ್ನಾಗಿ ಕಾಣಿಸುತ್ತೆ ಗೈಸ್. ಇದು ನೋಡಿ, ಇದು BE6 ಅವಾಗಲೇ ನೋಡಿದ್ದು XUV 9e. XUV 9e, ಇದು BE6 ನೋಡಿ ಹೆಂಗೈತೆ. ಅದಕ್ಕಿಂತ ಇದ್ರ ಕರ್ವ್ ಮುಂದೆಗಡೆ ಚೆನ್ನಾಗೈತೆ, ಒಂಥರ ಡಿಫ್ರೆಂಟ್ ಆಗಿ. ಇದ್ರಲ್ಲಿ ಆರೆಂಜ್ ಕಲರ್ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಒಳಗಡೆ ಕೂತ್ಕೊಳ್ಳೋಣ ಬನ್ನಿ. ಮತ್ತೆ ಇದೇ ಚೆನ್ನಾಗೈತಾನೆ, ಅದಕ್ಕೆ ಇದೇ ಮಸ್ತಾಗೈತೆ. ಒಂಥರ ಇಂಟೀರಿಯರ್ ಏನೇನೋ ಡಿಫ್ರೆಂಟ್ ಆಗಿ ನೋಡಿ, ಇದು ರೌಂಡ್ ಇಲ್ಲ, ಇದು ಸ್ಕ್ವೇರ್ ಐತಿ, ಹಿಂಗೈತೆ ಶೇಪ್. ಮಚ್ಚಿ ಇದು ಇದಿರೋದೇ ಒಂಥರ ಫೀಲ್ ಅಲ್ವಾ ಯಾವ್ದೋ ಅದ್ರಲ್ಲಿ ಏನ್ ಗೊತ್ತಾ, ಡಿಸ್ಪ್ಲೇ ದೊಡ್ಡದು ಮತ್ತೆ ಅಟ್ಯಾಚ್ಡ್ ಡಿಸ್ಪ್ಲೇ ತರ ಕಾಣಿಸುತ್ತೆ. ಅದಷ್ಟು ಯೂಸ್ ಏನಕ್ಕೆ ಆಯ್ತದ, ಹಿಂಗ್ ಕುತ್ಕೊಂಡು ಹಂಗ್ ನೋಡಕ್ ಆಯ್ತೈತಾ? ಅಲ್ಲ, ಕೋ ಪ್ಯಾಸೆಂಜರ್ ನೋಡ್ಬೋದು ಅಂತ ಅದ್ರಲ್ಲಿ. ಇದ್ರಲ್ಲಿ ನೋಡಿ ಇದು ಮಸ್ತ್ ಆಗೈತೆ, ಬ್ಲ್ಯಾಕ್ ಎಡಿಷನ್, ಬ್ಲ್ಯಾಕ್ ಕಲರ್ ಮಸ್ತ್ ಐತಲ್ಲ. ಒಂದ್ ಸ್ವಲ್ಪ ಸ್ಪೇಸ್ ಕಮ್ಮಿ ಆಯ್ತು ಮಚ್ಚಿ ಇದು. ಇಲ್ಲಿ ನೋಡು, ಹಿಂದೆಗಡೆ ಎಲ್ಲ ಸ್ಟಾರ್ಟ್ ಆಗೋಯ್ತು. ಆಫ್ ಮಾಡಲೇ. ಆಫ್ ಮಾಡೋದು ಹೆಂಗೋ? ಇಲ್ಲಿ ಸ್ಟಾರ್ಟ್ ಸ್ಟಾಪ್ ಕೊಟ್ಟಿಲ್ವಾ? ಗೌತಮ್ ಸ್ಟಾರ್ಟ್ ಮಾಡ್ಬಿಟ್ಟು ಸ್ಟಾರ್ಟ್ ಆಗೋಯ್ತು ಅಂತ ಎಕ್ಸ್ಲೇಟರ್ ಕೊಟ್ಬಿಡಿ ಕಣಪ್ಪ, ಮುಂದೆ ಕೊಟ್ಟಾಯ್ತದೆ. ಕ್ರೇಜಿ ಆಫ್ ಆಯ್ತು. ಗೌತಮ್ ಆನ್ ಮಾಡ್ಬಿಟ್ಟು ಸ್ಟಾರ್ಟ್ ಆಗೋಯ್ತು ಆನ್ ಮಾಡೋರು ಸ್ಟಾರ್ಟ್ ಆಗದೆ. ನನ್ ಕೀ ಇಲ್ವೇನೋ, ಸುಮ್ನೆ ಇಲ್ಲ ಇಕ್ಕಿರ್ತಾರೆ ಕಣೋ ಕೀನ, ಅದಕ್ಕೆ ಹಿಂಗ್ ಸ್ಟಾರ್ಟ್ ಗೈಸ್ ನೀವು ಹೇಳಿ, BE6 ಚೆನ್ನಾಗೈತಾ ಇಲ್ಲ XUV 9e? ಇವಾಗ ನಾವು ಆಲ್ರೆಡಿ ತಗೊಂಡಾಯ್ತು, ಬುಕ್ ಆಯ್ತು, ಡೌನ್ ಪೇಮೆಂಟ್ ಆಯ್ತು, ಲೋನು ಎಲ್ಲ ಆಗೋಯ್ತು. ಸುಮ್ಮನೆ ಗೌತಮ್ ನೋಡ್ತೀನಿ ಅಂತಿದ್ದ ಕಾರ್ನ, ಅವನಿಗೆ ಈಗ ನೆಕ್ಸ್ಟ್ ತಗೊಂಡ್ರೆ ಗೌತಮ್ ತಗೋಬೇಕು. ಇದರಲ್ಲಿ ಇವರು EV ಎಡಿಷನ್ ಬಿಟ್ಟು ಏನಾದ್ರೂ ಅಪ್ಪಿ ಪೆಟ್ರೋಲ್ ಡೀಸೆಲ್ ವೇರಿಯಂಟ್ ಬಿಟ್ಬಿಟ್ಟಿದ್ರೆ ಮಸ್ತ್ ಕಾರ್ ಅನ್ಕೊಳ್ಳಿ ಗೈಸ್. ನೀನು ಸ್ವಿಫ್ಟ್ ಕೊಟ್ಬಿಟ್ಟು ತಗೊಬಿಡುವ? ಸ್ವಿಫ್ಟ್ ಕೊಡ್ತಾರಲ್ಲ, ಸ್ವಿಫ್ಟ್ ಇಟ್ಕೊಂಡು ತಗೊಳ್ಳುವೆ. ಕ್ರೇಜಿ ಕಾರ್ ಹೋಣ ಮಚ್ಚಿ. ಸರಿ ಮಚ್ಚಿ. ಕಾರ್ಗಳು ನೋಡಿ ನಮಗೆ ಬೇಜಾರಾಗೋಯ್ತು. ಅಂದ್ರೆ ಕಾರ್ ಚೆನ್ನಾಗಿಲ್ಲ ಅಂತಲ್ಲ, ನೋಡಿ ತಲೆ ಕೆಡೋಯ್ತು. ಹೆಂಗ ತೆಗಿದು? ಓ, ಇದ್ರಲ್ಲೇ ಎಳಿಬೇಕಾ? ಇದು ಇದ್ರಲ್ಲೇ ಎಳಿಬೇಕು ಡೋರ್ ತೆಗಿಯಕ್. ನಾನು ಇಲ್ಲೆಲ್ಲ ಓಪನ್ ಮಾಡ್ದೆ ಮಚ್ಚಿ. ಲಾಕ್ ಮಾಡ್ಬಿಡು. ಕೀ ಎತ್ಕೊಂಡ? ಕೀ ಇರ್ಲಿಲ್ಲ, ಕೊಟ್ಟೇ ಇರ್ಲಿಲ್ಲ ಅವ್ರು ನಮಗೆ. ಕೀ ಕೊಟ್ಟಿಲ್ವಾ? ಏನೋ ಆಯ್ತು, ಏನೋ ಸೌಂಡ್ ಎಲ್ಲ ಆಫ್ ಮಾಡೋ ನಿಮಿಷ. ಎಷ್ಟೊಂದು ಈಗ ಮಾತಾಡೋ, ಸೈಲೆಂಟ್ ಆಗ್ಬಿಟ್ಟ ಈಗ. ನಡಿಯ ಮಚ್ಚಿ, ನಾವು ನಿಂದ್ರಲ್ಲಿ ಹಾಕೋಬಿಡಲ್ಲ ಮ್ಯಾಪ್ನ. ಸೋನ್ಗುಡಿಗೆ ಬರೋಷ್ಟರಲ್ಲಿ ಒಂದು ರೋಡ್ನ ಮಿಸ್ ಮಾಡ್ಬಿಟ್ಟು ಅರ್ಧ ಗಂಟೆ ಲಾಸ್ ಆಗೋಯ್ತು. ಯಶವಂತ ಅಲ್ಲ, ವಿಕಾಸಿಂದ. ಆ ಟೈಮಲ್ಲಿ ಫೋನ್ ಪೇ ಓಪನ್ ಮಾಡ್ಕೊಂಡು ಏನೋ ನೋಡ್ತಿದ್ದ. ಲೆಫ್ಟ್ ಏನೋ? ಎಸ್, 3 minutes ರೀಚ್ ಆಗ್ಬಿಡ್ತೀವಿ ಗೈಸ್. ಯಶವಂತ್, ಏನ್ ಅನ್ಸ್ತಾ ಇತ್ತು ನಿನ್ಗೆ ಇದ್ರ ಬಗ್ಗೆ? ನಾನು ವಾಪಸ್ ಆಫೀಸ್ಗೆ ಹೋಗ್ತೀನಿ, ಆಟೋ ಹೊತ್ಕೊಂಡು. ಹತ್ಬಿಡ ಅವ್ನ ಆಟೋನ ಅಲ್ಲಿ. ಯಶವಂತ್ ಟೆನ್ಷನ್ ಆಗ್ಬಿಟ್ಟು, ಅವ್ರಿಗೆ ಅರ್ಜೆಂಟ್ ಕೆಲಸ ಬಂದ್ಬಿಟ್ಟೈತೆ. ವಾಪಸ್ ಹೋಗ್ತಾ ಇದ್ದಾನೆ. ಮೆಟ್ರೋ ಹಚ್ಬಿಡ್ತೀವಿ ಅವ್ರನ್ನ. ನಾವು ಹಂಗೆ ಹೋಗ್ತೀವಿ. ಇದೇ ಕಣ ಮೆಟ್ರೋ. ನೋಡ ಅಷ್ಟೇ ಕಣ, ನಾನು ಒಬ್ಬನೇ ಕೊನೆಯಲ್ಲಿ. ನಡಿ. ಬಾಯ್ ಬ್ರೋ. ನಾನು ಗೌತಮ್ ಕಾರ್ನ ಹಾಕ್ಬಿಟ್ಟು ಯಶವಂತ ಹೊರಟೋದ್ರು. ಕೆಲಸ ಬಂದ್ಬಿಟ್ಟು ಇವಾಗ ಹೋಗ್ಬಿಟ್ಟು ಊಟ ಮಾಡ್ಕೊಳ್ಳೋಣ. 3 ಗಂಟೆ ಆಗ್ಬಿಟ್ಟೈತೆ. ದೋಸಾ ಕ್ಯಾಂಪ್ ಅಂತ ಯಾವುದೋ ಐತೆ, ಅರ್ಜೆಂಟ್ ಗಿಲ್ಲೇ ತಿನ್ಕೋತೀವಿ. ಬಸವನಗುಡಿ ರೋಡಲ್ಲಿದ್ದೀವಿ ನೋಡಿ. ಬಸವನಗುಡಿ ಎಷ್ಟನೇ ಕ್ರಾಸ್ ಗೊತ್ತಿಲ್ಲ. ಮರ ಮುಚ್ಚಿ ಹೋಗೋಣ. ಆಧಾರ ಮುಚ್ಚಿ ಮಸಾಲೆ ಯಾವ್ದು ಹೇಳ್ತೀಯ? ಬೇಬಿಕಾರ್ನ್ ಮಸಾಲೆ ಥರ ಹೇಳು, ಪೆಪ್ಪರ್ ಡ್ರೈ ಬೇಡ. ಗೌತಮ್ ಡಿಸೈಡ್ ಮಾಡ್ತಾನೆ ಗೈಸ್ ಮೆನ್ಯೂಲಿ ಏನು ತಗೊಳ್ಳೋದು ಅಂತ. ಅವ್ನು ಡಿಸೈಡ್ ಮಾಡೋಷ್ಟರಲ್ಲಿ 1 hour ಬೇಕು. ಮಚ್ಚಿ ಬೇಬಿಕಾರ್ನ್ ಮಸಾಲ. ಆಯಿತು. ಊಟ ತೊಗೊಂಡಿದ್ದೀವಿ ನೋಡಿ. ಬೇಬಿಕಾರ್ನ್ ಮಸಾಲ, ಬಟರ್ ಕುಲ್ಚಾ, ಪನ್ನೀರ್ ಬಿರಿಯಾನಿ 390 ರೂಪಾಯಿ ಆಗೈತೆ. ಹೌದಾ? ಮಚ್ಚ ಕೊಡಲ್ಲ ನೋಡಿ ಗೈಸ್, ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ಚೆನ್ನಾಗಿರುತ್ತಾ ವಿಡಿಯೋಸು?
ನೋಡಿ ಗೈಸ್ ನಮ್ಮ ಸಬ್ಸ್ಕ್ರೈಬರ್ ಡೈಲಿ ಲಾಗ್ ಚಾನಲ್ ನೋಡ್ತೀಯಾ? ಎಲ್ಲ ನೋಡ್ತೀನಿ. ಪಕ್ಕಾ ಸಬ್ಸ್ಕ್ರೈಬರ್ ನಾನು. ಸುದೀಪ್ ಇದ್ದು ವಿಡಿಯೋ ಹಾಕಿದಲ್ಲ. ಥ್ಯಾಂಕ್ಸ್ ಕಣ. ಊಟ ಮಾಡಿದ್ಯಾ? ಇಲ್ಲ ಮಾಡಕ್ಕೆ. ಹಾಂ ಸರಿ ಗೈಸ್ ನಮ್ಮದು ಗ್ರೇವಿ ಮತ್ತು ನಾನು ರೆಡಿ ಆಗೈತೆ. ಪನ್ನೀರ್ ಬಿರಿಯಾನಿ ಆಮೇಲೆ ಬಂದು ಇಸ್ಕೊಳ್ಳೋಣ ಬಾ ಮಚ್ಚಿ, ತಿಂತೀರೋಣ. ಕಾಲ್ ಮೀ ಅಣ್ಣ, ಪನ್ನೀರ್ ಬಿರಿಯಾನಿ ಬಂದ್ಮೇಲೆ ಕರೀರಿ. ಏನ್ರ ಗ್ರೇವಿ ಇದ್ರ ಹೆಸರು? ಪನ್ನೀರ್ ಗ್ರೇವಿ. ಸೊ ಇದು ಬೇಬಿ ಕಾರ್ನ್ ಗ್ರೇವಿ ಮತ್ತು ನಾನ್ನ ತಿಂತಿದ್ದೀವಿ. ಪನ್ನೀರ್ ಬಿರಿಯಾನಿ ರೆಡಿ ಆಗ್ತಾಯಿತ್ತು. ಚೆನ್ನಾಗೈತೆ ಗೈಸ್ ಟೇಸ್ಟ್ ಗ್ರೇವಿ ಅಲ್ಲ ಮಚ್ಚಿ? ಟೇಸ್ಟ್ ಚೆನ್ನಾಗೈತೆ. ಜಾಗ ಇಲ್ಲ, ಸ್ವಲ್ಪ ಸ್ಪೇಸ್ ಕುತ್ಕೊಳ್ಳೋಕೆ ಕಮ್ಮಿ, ಬಟ್ ಟೇಸ್ಟ್ ಇದೆ ಗೈಸ್. ನೆಕ್ಸ್ಟ್ ಐಟಮ್ಮು ಪನ್ನೀರ್ ಬಿರಿಯಾನಿನ ತಿಂತಾ ಇದ್ದೀವಿ. ಕ್ವಾಂಟಿಟಿನೂ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಒಳ್ಳೆ ಕಡೆನೇ ನಿಲ್ಸಿದ್ದೀವಿ ಮಚ್ಚಿ, ಗೊತ್ತಿಲ್ಲದೆ ಇದ್ರೂ. ಬಸ್ಸುಗಳು ಚೆನ್ನಾಗಿದೆ ಈ ಹೋಟ್ಲು. ಇಷ್ಟು ಚೆನ್ನಾಗಿ ತಿಂದು ಈಗ ವಾಪಸ್ ಹೋಗ್ತಾ ಇದೀವಿ. ಹೆಂಗಿದು ಮಜ್ಜಿ ಊಟ? ಸಕ್ಕತ್ತಾಗಿತ್ತು, ಚೆನ್ನಾಗಿತ್ತು ಊಟ. ಟೇಸ್ಟ್ ಕ್ವಾಂಟಿಟಿನೂ ಹಂಗೆ ಕೊಟ್ಟಿದ್ರು. ಹೊಟ್ಟೆ ತುಂಬ ಇದು ಇಬ್ರು ನಿಂತಿನೋ ಅಂದ್ಕೊಂಡು ಟೇಸ್ಟ್ ಚೆನ್ನಾಗಿತ್ತು, ಅದಕ್ಕೆ ಫುಲ್ಲು ಚೆನ್ನಾಗಿ ನೋಡಬೇಕು. ನೋಡಲ್ಲ ಈ ಮ್ಯಾಪಲ್ಲಿ ಬೆಂಗಳೂರಲ್ಲಿ ಎಲ್ಲೇ ಹೋಟ್ಲಿಗೆ ಹೋಗಿ ಒಂದು ಸ್ವಲ್ಪ ಊಟ ತಿಂಡಿ ಏನೇ ಮಾಡಿದ್ರು ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು 3 ಹೊತ್ತು ಊಟ ಮಾಡ್ಬಿಟ್ರೆ 1,000 ರೂಪಾಯಿ ಯಾರು ಬೇಕೇ ಬೇಕು. ಮಿನಿಮಮ್ ಒಬ್ಬರೇ ತಿಂತೀನಿ ಅಂದ್ರೆ 500 ಬೇಕು, 500-600 ಇಬ್ಬರು ತಿಂತೀನಿ ಅಂದ್ರೆ 1,000 ಬೇಕು. ಅದಕ್ಕೆ ರೋಡ್ ಸೈಡ್ಗೆ ಊಟ ಮಾಡ್ಕೊಂಡ್ರೆ ಕಮ್ಮಿಗೆ ಆಗ್ಬಿಡುತ್ತೆ. ನಾವು ಹುಡುಕುವಾಗ ರೋಡ್ ಸೈಡ್ ಸಿಗಲ್ವಲ್ಲ, ಬೇಡ ಅಂದಾಗ ಸಿಗ್ತೈತೆ. ನಾನ್ ವೆಜ್ ತಿನ್ನೋಕ್ಕಾಗಲ್ಲ ನಾವೀಗ. ಗೌತಮ್ ತಿನ್ನಂಗಿಲ್ಲ, ನಾನು ತಿನ್ಬೋದು. ಗೌತಮ್ಗೋಸ್ಕರ ನಾನು ಬರೀ ವೆಜ್ ತಿಂತಾ ಇದ್ದೀನಿ ಗೌತಮ್ ಜೊತೆ ಇದ್ದಾಗ. ಫ್ರೆಂಡ್ಶಿಪ್. ಶೋರೂಮಲ್ಲಿ ಎಲ್ಲಾನು ಕೆಲಸನ ಮುಗಿಸ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದೀವಿ ಮನೆಗೆ. ಇವತ್ತಿಗೆ ಕಾರ್ದು ಏನೇನು ಡಾಕ್ಯುಮೆಂಟೇಶನ್ ಅಂದರೆ ತಗೊಳೋದಕ್ಕಿಂತ ಮುಂಚೆ ಏನೇನಿರುತ್ತೆ ಎಲ್ಲ ಕ್ಲಿಯರ್ ಆಯಿತು. ಪೇಮೆಂಟ್ ಎಲ್ಲ ಕ್ಲಿಯರ್ ಆಗೈತೆ ಇವತ್ತು. ಇನ್ನೇನಿದ್ರು ಡೆಲಿವರಿ ತೊಗೊಳೋದು ಅಷ್ಟೇ. ಇವಾಗ ವಾಪಸ್ ಹೋಗ್ತಾ ಇದೀವಿ ಬೆಂಗಳೂರಿಂದ. ನನ್ನನ್ನು ಡ್ರಾಪ್ ಮಾಡಿಬಿಟ್ಟು ಗೌತಮು ಚನ್ಮಣ್ಣಗೆ ಹೋಗ್ತಾರೆ. ಗೈಸ್ ಯಾವುದೋ ಇಲ್ಲಿ ಕಚ್ಬಿಟ್ಟಾಯ್ತು ನೋಡಿ ಗಾಡಿ. ಯಾರೋ ಗಾಡಿ ಕಚ್ಕೊ ಹೋಗ್ಬಿಟ್ಟು ಕೋಪ ಮಾಡ್ಕೊಂಡು. ಗೈಸ್ ಎಲ್ಲ ಮುಗೀತು, ಇವಾಗ ಓಡ್ತಾ ಇದೀವಿ. ವಿಕಾಸ್ ಯಾವ ಕಾರ್ ತಗೋತಾವನೆ ಅಂತ ಅಂದ್ಬಿಟ್ಟು ನಿಮ್ಗೆ ಏನಾರ ಡೌಟ್ ಇದ್ರೆ ನನ್ನ ಸ್ಟೋರಿ ನೋಡಿ ನಿಮ್ಗೆ ಗೊತ್ತಾಯ್ತೈತಿ ಇವತ್ತು ವಿಕಾಸ್ ಯಾವ ಕಾರ್ ತಗೋತಾವನೆ ಅಂತ. ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕ್ತಿದ್ದೀನಿ ನೋಡಿ. ಸ್ಟೋರಿ ಆಗ್ತಿದ್ಯಾ? ಬೇಡವಾ? ಇರ್ಲಿ, ಜನಗಳು ಗೊತ್ತಾಗ್ಲಿ. ಯಾಕಂದ್ರೆ ನಿನ್ನ ಫಾಲೋವರ್ಸ್ ಯಾರು ನನಗೆ ಇದೇ ಫಾಲೋನೇ ಮಾಡ್ತೀವಲ್ಲ, ನೋಡಿ ಗೈಸ್ ಪಕ್ಕ ಗೊತ್ತಾಯ್ತೈತೆ ವಿಕಾಸ್ ಯಾವ ಕಾರ್ ತಗೋತಾವನೆ ಅಂತ ಅಂದ್ಬಿಟ್ಟು. ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂಡು ಅಮೌಂಟ್ ಎಲ್ಲ ಕ್ಲಿಯರ್ ಮಾಡ್ಬಿಟ್ಟು ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು. ಗೊತ್ತಾಯ್ತೈತೆ ನೋಡಿ ನಿಮಗೆ. ಏನಂದ್ಯಾ? ಆಗ್ಲಾ ಬೇಡ? ಇನ್ನು 10 ದಿನಕ್ಕೋಸ್ಕರ ಇವತ್ತೇ ಹಾಕ್ಬಿಡ್ತೀನಿ ಪಾಪ, ಕಾಯಿಸ್ಬಾರ್ದು ಸಬ್ಸ್ಕ್ರೈಬರ್ಸ್ನ. ಓಕೆ ಗೈಸ್.